ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪ ಅಂದರೆ, ನಿಮಗೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಯಾಕಂದರೆ ಹಳದಿ ಶಾಸ್ತ್ರ ಆದ ನಂತರ ರಿಸೆಪ್ಷನ್ ಅಂತ ಕೂಡ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಹಾಗಾಗಿ ಇವತ್ತು ರಿಸೆಪ್ಷನ್ ಇರೋದ್ರಿಂದ ರಿಸೆಪ್ಷನ್ಸ್ಗೆ ನಾವೆಲ್ಲರೂ ಹೇಗೆಲ್ಲ ರೆಡಿ ಆಗಿದ್ವಿ, ಮೇಕ್ ಓವರ್ ನಮ್ಮನ್ನೆಲ್ಲ ಯಾವ ರೀತಿ ರೆಡಿ ಮಾಡಿದರು, ಮತ್ತು ಇವತ್ತಿನ ರಿಸೆಪ್ಷನ್ ಹೇಗಿತ್ತು ಅನ್ನೋ ಫುಲ್ ಕಂಪ್ಲೀಟ್ ವಿಡಿಯೋ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊಳ್ತೇನೆ. ಸೊ ಮೊದಲಿಗೆ ಇವತ್ತು ನಮ್ಮ ನಿಶಾಂಬ ಅಂದರೆ ನಮ್ಮ ಮಾವನ ಮಗಳದು ರಿಸೆಪ್ಷನ್ ಇದೆ. ಸೊ ರಿಸೆಪ್ಷನ್ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ಕೂಡ ನಾನು ನಿಮಗೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ನೀವು ಈ ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ಲ, ಇದು ನಮ್ಮ ನಿಶಾಂಬನ ಫೋಟೋಶೂಟ್ ಆಗಿರುತ್ತೆ. ಇದನ್ನು ಯಾಕೆ ಪ್ಲೇ ಮಾಡಿದೆ ಅಂತ ಹೇಳಿದ್ರೆ, ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ನಮ್ಮ ನಿಶಾಂಬನ ರಿಸೆಪ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿರೋ ಹಾಗೆ ಹಳದಿ ಶಾಸ್ತ್ರ ಮುಗ್ದಿತ್ತು. ಸೊ ಈಗ ನಾನು ನಿಮಗೆ ಮಾಡ್ತಾ ಇರೋ ವಿಡಿಯೋ ಯಾವುದಪ್ಪ ಅಂತ ಹೇಳೋದಾದರೆ, ಇವತ್ತಿನ ವ್ಲಾಗ್ ರಿಸೆಪ್ಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವಿವಾಗ ರಿಸೆಪ್ಷನ್ಸ್ಗೆ ರೆಡಿ ಆಗೋದಕ್ಕೆ, ಸೊ ನಮ್ಮ ಮಾವ ಅವರೇ ಮೇಕ್ ಓವರ್ಗೆ ಎಲ್ರಿಗೂ ಕೂಡ ಅವರೇ ಕೂಡ ಹೇಳಿದರು. ಸೊ ಅವರು ಈಗ ನಾವು ಚೌಟ್ರಿನಲ್ಲಿ ರೆಡಿ ಆಗೋದು ಅಂದರೆ ಸ್ವಲ್ಪ ಕ್ರೌಡ್ ಇರುತ್ತೆ. ಸೊ ನಮಗೆ ಮಕ್ಕಳೆಲ್ಲ ಅಲ್ಲೆಲ್ಲ ತುಂಬ ಗಜಿಬಿಜಿ ಆಗ್ಬೋದು ಅಂತ ಹೇಳಿ ಎಲ್ಲರೂ ಮನೆಗೆ ಮೇಕ್ ಓವರ್ನ ಬರೋದಕ್ಕೆ ಹೇಳಿ, ಸೊ ಅವರಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಲೊಕೇಶನ್ ಶೇರ್ ಮಾಡಿದ್ದೀವಿ. ಅವ್ರು ಇನ್ನೇನು ಬರೋ ಟೈಮ್ ಆಗಿದೆ. ಹಾಗಾಗಿ ನಾವೆಲ್ಲ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ, ಯಾಕಂದರೆ ತುಂಬ ಬಿಸಿಲಿದೆ ಹೊರಗಡೆ. ಹಾಗಾಗಿ ಎಲ್ಲರೂ ಮನೆಗೆ ಬಂದ್ವಿ, ಕೂತ್ವಿ. ಎಲ್ಲರೂ ಕೂಡ ಜ್ಯೂಸ್ ಕುಡಿಯೋಣ, ಸ್ವಲ್ಪ ಕೋಲ್ಡಾಗಿ ಏನಾದರೂ ಚಿಲ್ಲಿರೋ ಥರ ಕೋಲ್ಡು ಜ್ಯೂಸ್ ಕುಡಿಬೇಕನ್ನಿಸ್ತಾ ಇತ್ತು. ಸೊ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಮೇಕ್ ಓವರ್ ಬರೋದನ್ನು ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಎಲ್ರೂ. ಸೊ ಈಗ ಅವ್ರು ಬಂದ ತಕ್ಷಣವೇ ನಾವೆಲ್ಲರೂ ರೆಡಿ ಆಗಬೇಕಾಗಿರುತ್ತೆ. ಸೊ ರೆಡಿಯಾಗಿ 5 o'clock ನಾವು ಚೌಟ್ರಿಗೆ ಬರ್ತೀವಿ ಅಂತ ಹೇಳಿ ಮನೆಗೆ ಬಂದ್ವಿ ರೆಡಿ ಆಗೋದಕ್ಕೆ. ಸೊ 5 o'clock ಅಷ್ಟರಲ್ಲಿ ನಾವು ರೆಡಿ ಆಗಬೇಕು, ಯಾಕಂದರೆ ಗಂಡು ಕರೆಯೋದಕ್ಕೆ ಅಂದರೆ ಆ ಟೈಮಲ್ಲಿ ಎಲ್ಲರೂ ಅಲ್ಲಿ ಇರಬೇಕು. ಹಾಗಾಗಿ ಬೇಗನೆ ಕೂಡ ರೆಡಿ ಆಗೋಣ ಅಂತ ಪ್ಲ್ಯಾನಲ್ಲಿ ಸೊ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಉಳಿದಿರೋ ನನ್ನ ಎಲ್ಲ ಕಸಿನ್ಸು ಕೂಡ IG ಕನ್ವೆನ್ಷನ್ ಹಾಲಲ್ಲೇ ರೂಮ್ಸಲ್ಲೇ ಕೂಡ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ಕಾಲ್ ಮಾಡ್ತಾಯಿದ್ರು, ನಾನು ಈ ರೀತಿ ಸ್ಯಾರಿ ಹಾಕ್ಸ್ಕೊಳ್ತಾ ಇದ್ದೀನಿ, ನೀವು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀರಾ, ಮತ್ತು ಹೇರ್ ಸ್ಟೈಲ್ ನೀವು ಹೇಗೆ ಮಾಡ್ಕೊತಿದ್ದೀರಾ ಅಂತೆಲ್ಲ ತುಂಬ ಕ್ಯೂರಿಯಾಸಿಟಿನಲ್ಲಿ ಅವರು ಕೇಳ್ತಾಯಿದ್ರು. ಬಟ್ ನಮಗೆ ಯಾವುದೇ ಥರದ್ದು ಕನ್ಫ್ಯೂಷನ್ ಇರಲಿಲ್ಲ. ಸೊ ನಾವೆಲ್ಲರೂ ರಿಸೆಪ್ಷನ್ ರೀತಿಯಲ್ಲೇ ಎಲ್ಲರೂ ರೆಡಿ ಆಗೋಣ ಅಂತೇಳಿ ಪ್ಲ್ಯಾನ್ ಆಗಿತ್ತು. ಅದೇ ಥರದ್ದೇ ಮೇಕ್ ಓವರ್ಗೂ ಕೂಡ ನಾವು ಹೇಳಿದ್ವಿ. ಸೊ ಹಾಗಾಗಿ ನಾವೇನು ಪ್ರಿಪ್ರೇಷನ್ ಮಾಡ್ಕೊಳ್ದೆ ಆರಾಮಾಗಿ ಕೂತಿದ್ದೀವಿ. ಬಟ್ ಆದರೆ ಅವರು ಮೇಕ್ ಓವರ್ ಇನ್ನೂ ಬರಲಿಲ್ಲ. ಕಾಲ್ ಮಾಡಿದ್ರು ಕೂಡ ವೇಟಿಂಗ್ ಬರ್ತಾ ಇದೆ, ಜೊತೆಗೆ ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ. ಮೇ ಬಿ ಅವರು ಬರೋದು ಇನ್ನೂ ಲೇಟ್ ಆಗ್ಬೋದು ಅಂತ ಹೇಳಿ ನಾವೆಲ್ಲರೂ ಆರಾಮಾಗಿ ಕೂತ್ಕೊಂಡು ಹಾಗೇ ಡಿಸ್ಕಷನ್ ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ಫೈನಲಿ ನಮಗೆಲ್ಲರೂ ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಾವನ ಮಗಳು ಮದುವೆನೇ ನಮ್ಮೆಲ್ಲರಿಗೂ ಕೂಡ ಏನೋ ಒಂಥರ ಖುಷಿ. ಯಾಕಂದರೆ ಮಾವನ ಮಗಳು ಅಂದರೆ ನಮ್ಮ ಲಾಸ್ಟು ಕಸಿನ್ನು, ತುಂಬ ಕಿಡ್ಡವಳು, ಎಲ್ಲರಿಗಿಂತ ಚಿಕ್ಕ ಹುಡುಗಿ. ಜೊತೆಗೆ ನಮ್ಮ ಮಾವನ ಮನೇಲಿ ಆಗ್ತಾರೋ ಮೊದಲನೇ ಫಂಕ್ಷನ್ ಇದು. ಹಾಗಾಗಿ ಎಲ್ರಿಗೂ ಒಂಥರ ಖುಷಿ ಇದೆ. ಸೊ ಈ ಮದುವೆಗೆ ಎಲ್ಲರೂ ಅಷ್ಟೇ ಇನ್ವಾಲ್ವ್ ಆಗ್ತಾಯಿದ್ರು. ಸೊ 1 ಮಂತ್ ಅಂತಲೇ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ನಾವು ಇದೇ ರೀತಿ ರೆಡಿ ಆಗಬೇಕು, ಮತ್ತು ಇದೇ ಥರ ತುಂಬ ಗ್ರ್ಯಾಂಡಾಗಿ ಮದುವೆ ಇರೋದ್ರಿಂದ ಸೊ ನಾವೆಲ್ರಿಗೂ ಕೂಡ ಪ್ರಿಪ್ರೇಷನ್ಸ್ ತುಂಬಾ ಟೈಮ್ ತೊಗೊಂಡು ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಅಂದರೆ ಎಂಗೇಜ್ಮೆಂಟಿಗೂ ಮದುವೆಗೂ ತುಂಬ ಗ್ಯಾಪ್ ಇತ್ತು. ಸೊ ಆ ಗ್ಯಾಪಲ್ಲಿ ಎಲ್ಲರೂ ಕೂಡ ಪ್ರಿಪ್ರೇಷನ್ಗೆ ತುಂಬ ಟೈಮ್ ಇತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಯಾವುದೇ ರೀತಿ ಒಂದು ಗಡಿಬಿಡಿ ಇಲ್ಲದೇ ನಿಧಾನವಾಗಿ ಎಲ್ಲರೂ ಪ್ರಿಪೇರ್ ಆಗಿದ್ರು. ಮದುವೆ IG ಕನ್ವೆನ್ಷನ್ ಹಾಲಲ್ಲಿ ಅಂದರೆ ಅದು ಸಾಧಾರಣವಾಗಿರೋದಿಲ್ಲ, ತುಂಬ ವಿಶೇಷವಾಗಿ ಮಾಡಬೇಕು ಅಂತ ನಮ್ಮ ಮಾವ ತುಂಬ ಪ್ಲ್ಯಾನ್ ಮಾಡಿದ್ದಾರೆ.
ಮದುವೆಗೆ ಸುಮಾರು 5000ಇಂದ 8000ವರೆಗೂ ಜನ ಮದುವೆಗೆ ಅಟೆಂಡ್ ಆಗ್ತಾರೆ ಅಂತ ಹೇಳಿ ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿದ್ದಾರೆ. ಸೊ ಮದುವೆ ದಿನ ಅಂದರೆ ಈವ್ನಿಂಗ್ ರಿಸೆಪ್ಷನ್ನಿಗೆ ಅಂತಲೇ ತುಂಬಾ ವೆರೈಟೀಸ್ನ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಔಟ್ಸೈಡ್ ಎಲ್ಲ ಕೂಡ ಸ್ನ್ಯಾಕ್ಸ್ಗೆ ಅರೇಂಜ್ ಮಾಡಿ ಪಾನಿಪುರಿ, ಮಸಾಲ ಪುರಿ, ಫ್ರೂಟ್ ಸಲಾಡ್ ಈ ರೀತಿ ಎಲ್ಲ ತುಂಬ ಡಿಫ್ರೆಂಟಾಗಿ ತುಂಬ ಇನೋವೇಟಿವ್ ಆಗಿ ಮದುವೆನ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ನೋಡೋಣ ಇವಾಗ ನಾವು ರೆಡಿಯಾಗಿ ಚೌಲ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಗೊತ್ತಾಗುತ್ತೆ. ಸೊ ಅವರೆಲ್ಲ ಹೀಗೆ ಪ್ರಿಪ್ರೇಷನ್ಸ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದಾಗ ತುಂಬ ಕ್ಯೂರಿಯಸ್ ಆಗಿದ್ದೀವಿ ಹೇಗಿರುತ್ತೆ. ಸೊ ಮದುವೆ ಆ ಒಂದು ರಿಸೆಪ್ಷನ್ದು ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನಮಗೂ ಇದೆ. ಸೊ ನೋಡೋಣ, ಇವತ್ತು ಬೇಗನೆ ರೆಡಿಯಾಗಿ ನಾವು ಹೋದಾಗ ಗೊತ್ತಾಗುತ್ತೆ. ಬಟ್ ಪ್ರಿಪ್ರೇಷನ್ಸ್ ಅಂತೂ 1 ಮಂತಿಂದನೇ ಎಲ್ಲ ಕೂಡ ಅಂದರೆ ನೀಟಾಗಿ ಪ್ಲ್ಯಾನ್ ಮಾಡಿನೇ ಮಾಡಿದ್ದಾರೆ ನಮ್ಮ ಮಾವ ಅವರೆಲ್ಲರೂ ಕೂಡ. ಫೈನಲಿ ಮೇಕ್ ಓವರ್ಸು ಮನೆಗೆ ಬಂದರು. ಸೊ 3 ಮೆಂಬರ್ಸ್ ಇದ್ದಾರೆ. ಹಾಗಾಗಿ ಯಾವುದೇ ರೀತಿ ಲೇಟ್ ಆಗುತ್ತೆ ಏನೋ ಅನ್ನೋ ಟೆನ್ಷನ್ ಕೂಡ ಇರಲ್ಲ. ಸೊ ಆರಾಮಾಗಿ ಹೇಗೆ ಮಾಡಿದ್ರು ಅಂದರೆ ಅವರು ಈಸಿ ಮೆಥಡಲ್ಲಿ. ಸೊ ನಾವೆಲ್ಲರೂ ಒಂದು 8 ಮೆಂಬರ್ಸ್ ಇದ್ದೀವಿ. ಸೊ ಎಲ್ರಿಗೂ ಕೂಡ ಪ್ಲ್ಯಾನ್ ಮಾಡಿ ನೀಟಾಗಿ ರೆಡಿ ಮಾಡೋದಕ್ಕೆ ಅವರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು. ಸೊ ಫಸ್ಟು ಹೇರ್ ಸ್ಟೈಲ್ಗೆ ಎಲ್ರಿಗೂ ಕ್ರಿಂಪಿಂಗ್ ಮಾಡಿ ಒಬ್ಬರು ರೆಡಿ ಮಾಡ್ತಾಯಿದ್ರು. ಸೊ ನಂತರ ಒಬ್ಬರು ಎಲ್ರಿಗೂ ಫೌಂಡೇಶನ್ಸು ಮತ್ತು ಈ ಥರದ್ದು ಫೇಸಿಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಅಂದರೆ ಮೇಯ್ನ್ ಇದ್ದಾರಲ್ಲ ಆ ಮೇಕ್ ಓವರ್ ಬಂದು ಎಲ್ರಿಗೂ ಸ್ಯಾರಿ ಪ್ಲೀಟ್ಸ್ ಮಾಡಿ ಫಸ್ಟ್ ಸ್ಯಾರಿ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ನೀಟಾಗಿ ಪ್ಲ್ಯಾನ್ ಮಾಡಿ ಅವರು ಲೇಟಾಗಿ ಬಂದರೂ ಕೂಡ ತುಂಬ ಚೆನ್ನಾಗಿ ಎಲ್ರಿಗೂ ಮೇಕಪ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮೊದಲಿಗೆ ನನ್ನ ಸಿಸ್ಟರ್ ಕುಮಾರಿಗೆ ಮೇಕಪ್ ಮಾಡ್ತಾ ಇದ್ದಾರೆ. ಅವಳು ಲೆಹೆಂಗಾ ಹಾಕಿರೋದು, ರೆಡ್ ಲೆಹೆಂಗಾ ಹಾಕಿದ್ದಾಳೆ. ಸ್ವಲ್ಪ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅದು ಅವಳಿಗೆ. ನಂತರ ನನಗೆ ಅಂದರೆ ಸ್ಯಾರಿ ಪ್ಲೀಟ್ಸ್ ನನಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋದಾದರೆ, ಅದು ಸ್ಯಾರಿನಲ್ಲೇ ಹಾಫ್ ಸ್ಯಾರಿ ಹಾಕ್ಸ್ಕೊಂಡಿದ್ದೀನಿ. ಅಂದರೆ ಲೆಹೆಂಗಾ ರೀತಿಯಲ್ಲಿ ಸುತ್ತ ಅದು ಏನು ನೆರಿಗೆ ಬಂದು ಅದರಲ್ಲೇ ಸ್ಯಾರಿ ಬರುತ್ತೆ. ಸೊ ಆ ರೀತಿ ನಾನು ರೆಡಿ ಆಗಿದ್ದೀನಿ. ಸೊ ಎಲ್ಲರಿಗೂ ಕೂಡ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮುಗಿಸ್ಕೊಂಡ್ರು. ಅದಾದಮೇಲೆ ಫೈನಲಿ ಅವರು ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಸೊ ಹೇರ್ ಸ್ಟೈಲ್ ಬಂದು ಸೊ ನಮ್ಮೆಲ್ಲರಿಗೂ ಕೂಡ ಅದು ಹೇರ್ ಎಕ್ಸ್ಟೆನ್ಷನ್ಸ್ ಹಾಕಿ ಅದು ಏನೋ ಅದು ಬಂಚ್ ಥರ ಹಿಂದೆ ಹಾಕಿ ಅದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋ ರೀತಿ ರಿಸೆಪ್ಷನ್ಸ್ಗೆ ರೆಡಿ ಮಾಡ್ತಿದ್ದಾರೆ. ಸೊ ನಾವೆಲ್ಲರೂ ಹೇಗೆ ಮಾಡಿದ್ವಿ ಅಂದರೆ ನನ್ನ ತಂಗಿ ಕುಮಾರಿ, ಇನ್ನೊಬ್ಬಳು ತಂಗಿ ಕೋಮಲಾ, ಮತ್ತು ನಾನು, ಮತ್ತು ನನ್ನ ಬ್ರದರ್ ಮಿಸ್ಸಸ್ ಒಬ್ಬರು ರಶ್ಮಿ ಅಂತ ಹೇಳಿ, ಇನ್ನೊಬ್ಬರು ನಂದಿತಾ. ಸೊ ನಾವು 4 ಜನ ಅಂದರೆ ನನ್ನ ಜೊತೆ 4 ಜನ, ನಾವು ಒಟ್ಟು 5 ಮೆಂಬರ್ಸು ಕೂಡ ಒಂದೇ ರೀತಿಯಲ್ಲಿ ಎಲ್ಲರೂ ಕೂಡ ಒಂದೇ ಲುಕ್ ವೈಸ್ ನೀಟಾಗಿ ಕಾಣಬೇಕು ಅಂತ ಹೇಳಿ ಒಟ್ಟಿಗೆ ರೆಡಿ ಮಾಡಿಸಿರೋದು. ಸೊ ಒಂದೇ ಥರ ಬಂದಿದೆ ಎಲ್ರಿಗೂ ಕೂಡ, ತುಂಬ ಖುಷಿ ಆಗ್ತದೆ. ಈಗ ಅಂದರೆ ಎಲ್ಲರಿಗೂ ಸ್ಯಾರಿ ಪ್ಲೀಟ್ಸ್ ಆಯಿತು, ಫೇಸ್ಗೂ ಕೂಡ ಆಯಿತು. ಸೊ ಈಗ ಅವರು ಕ್ರಿಂಪಿಂಗ್ ಮಾಡಿ ಸೊ ಎಲ್ರಿಗೂ ಒಳ್ಳೆ 2 ಜಡೆ ರೀತಿಯಲ್ಲಿ ಹಾಕಿ ನಿಲ್ಲಿಸಿದ್ದಾರೆ. ನಂತರ ಈಗ ಅವರು ಹೇರ್ ಸ್ಟೈಲ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಅಷ್ಟು ಜಾಗ ಇದ್ದರೂ ಕೂಡ ಅವರು ಎಲ್ಲ ಕಡೆನೂ ಕವರ್ ಮಾಡ್ತಿದ್ದಾರೆ. ಅದು ಕಿಚನ್ ಅಂತಲೂ ನೋಡ್ತಾ ಇಲ್ಲ, ರೂಮ್ ಅಂತಲೂ ನೋಡಲಿಲ್ಲ, ಅವರು ಹಾಲ್ ಅಂತಲೂ ನೋಡ್ತಾ ಇಲ್ಲ. ಎಲ್ಲ ಕಡೆ ಕೂಡ ಅವರು ಒಬ್ಬೊಬ್ಬರು ಒಂದೊಂದು ಕಡೆ ಅವ್ರಿಗೆ ಎಲ್ಲಿ ಫ್ರೀಯಾಗಿ ಜಾಗ ಇದೆ ಎಲ್ಲ ಕಡೆನೂ ಕೂಡ ಅವ್ರು ಕವರ್ ಮಾಡಿಕೊಂಡು ಅಲ್ಲೇ ಕೂಡ ಅವರು ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಒಬ್ಬರು ಹಾಲಲ್ಲಿ ಮೇಕಪ್ ಮಾಡ್ತಿದ್ದಾರೆ. ಸೊ ಅವರಿಗೆ ಕಂಫರ್ಟ್ ಎಲ್ಲಿದೆ ಆ ಪ್ಲೇಸಲ್ಲೇ ಕೂಡ ಅವರು ರೆಡಿ ಮಾಡ್ತಾ ಇದ್ದಾರೆ ಎಲ್ರಿಗೂ. ನೋಡಿ, ನನ್ನ ಸಿಸ್ಟರ್ ಅವರು ರೆಡ್ ಕಲರ್ದು ಈ ಫಂಕ್ಷನಿಗೋಸ್ಕರನೇ ಅವಳು ತೊಗೊಂಡಿರೋಂಥ ಲೆಹೆಂಗಾ ತುಂಬ ಗ್ರ್ಯಾಂಡಾಗಿ ರಿಚ್ ಲುಕ್ ಕೊಡ್ತಾ ಇದೆ. ಸೊ ಅವಳ ಆ ಒಂದು ಗ್ರ್ಯಾಂಡ್ ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಫೇಸ್ಗೆ ಅವರು ರೆಡಿ ಮಾಡಿದ್ದಾರೆ. ನಂತರ ಅವರು ಹೇರ್ ಸ್ಟೈಲ್ ಕೂಡ ಅವಳ ಒಂದು ಆ ಲೆಹೆಂಗಾಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಹೇರ್ ಸ್ಟೈಲ್ನ ಟ್ರಯಲ್ ನೋಡ್ತಿದ್ದಾರೆ. ಈ ರೀತಿ ಹಾಕ್ಬೋದಾ ಅಂತೆಲ್ಲ ಕೇಳಿ ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ನೀಟಾಗಿ ಅವರು ಎಲ್ರಿಗೂ ಕೂಡ ಅಂದರೆ ನಮ್ಮನ್ನು ಕೇಳಿನೇ ಈ ರೀತಿ ಹಾಕಿದ್ರೆ ನಿಮ್ಮ ಫೇಸ್ಗೆ ತುಂಬ ಚೆನ್ನಾಗಿರುತ್ತೆ, ಮಾಡ್ಬೋದಾ ಅಂತೆಲ್ಲ ಹೇಳಿ ಅವರು ರೆಡಿ ಮಾಡ್ತಿದ್ದಾರೆ. ಸೊ ಹಾಗೆ ನಂತರ ನನ್ನ ಮಗಳು ಮಿಸ್ಟಿಗೂ ಕೂಡ ಅವಳಿಗೆ ಕರ್ಲಿ ಥರ ಮಾಡಿ ಅವಳಿಗೆ ಅವಳ ಡ್ರೆಸ್ಸು ವೈಟ್ ಕಲರ್ ಇರೋದ್ರಿಂದ ಸೊ ಅವಳು ಸಿಂಪಲ್ಲಾಗಿ ಅವಳು ಹೆಚ್ಚು ಮೇಕಪ್ ಬೇಡ ಅಂತ ಹೇಳಿ ಸಿಂಪಲ್ ಮೇಕಪ್ ಮಾಡಿಸ್ಕೊಂಡ್ಳು. ನಂತರ ಹೇರ್ ಸ್ಟೈಲ್ ಮಾತ್ರ ಅದು ರಿಚ್ ಲುಕ್ ಕೊಡಲಿ ಅಂತ ಹೇಳಿ ಅವರೇನೆ ಸಜೆಸ್ಟ್ ಮಾಡಿದ್ರು, ಈ ರೀತಿ ಕರ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಕೂಡ ಓಕೆ ಚೆನ್ನಾಗಿರುತ್ತೆ ಅಂತ ಒಪ್ಕೊಂಡೆ. ಬಟ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಬಂದಿದೆ ಅವಳದ್ದು. ನನ್ನ ಮಗಳು ಮಿಸ್ಟಿ ಜೊತೆಗೆ ನನ್ನ ಸಿಸ್ಟರ್ ಮಗಳು ರಿಷಿಕಾ ಮತ್ತು ಇನ್ನೊಬ್ಬರು ಸಿಸ್ಟರ್ ಮಗಳು ವೈಷ್ಣವಿ ಇದ್ದಾರೆ. ಸೊ ಇವರಿಗೂ ಕೂಡ ಅವರು ನೀಟಾಗಿ ಹೇರ್ ಸ್ಟೈಲ್ ಮಾಡಿದ್ರು. ಸೊ ಇವರೆಲ್ಲರಿಗೂ ಮಾಡ್ಬೇಕಾದ್ರೆ ನನ್ನ ಬ್ರದರ್ ಮಗಳು ಇದ್ದಾರೆ ಹಾದ್ವಿಕಾ ಅಂತ ಹೇಳಿ, ಅವಳು ನೋಡ್ತಾ ಇದ್ದಾಳೆ. ತುಂಬ ಇಂಟ್ರೆಸ್ಟು ಆ ವಯಸ್ಸಿನ ಮಕ್ಕಳಿಗಂತೂ ಮೇಕಪ್ ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಸ್ವಲ್ಪ ನಾವು ಆಚೆಗೆ ಹೋದರೂ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಟಿರುವಂಥ ಕಾಜಲ್ ಆಗಿರಲಿ ಮತ್ತು ಲಿಪ್ಸ್ಟಿಕ್ನ ತುಂಬ ಯೂಸ್ ಮಾಡ್ತಾ ಇರ್ತಾರೆ. ಆ ಏಜಲ್ಲಿ ಮಕ್ಕಳುಗಳು ಅಷ್ಟೇ ಅವರಿಗೆ ತುಂಬ ಅದೆಲ್ಲ ಖುಷಿ ಕೊಡುತ್ತೆ. ಸೊ
ಹಾಗಾಗಿ ಈಗ ಅವಳಿಗೆ ಫಸ್ಟ್ ಅವಳಿಗೆ ಮೇಕಪ್ ಮಾಡಿ ರೆಡಿ ಮಾಡಿದ್ದಾರೆ ನೋಡಿ. ಅವಳಿಗೆ ನೈಟ್ ಅಂದರೆ ರಿಸೆಪ್ಷನಿಗೆ ಅಂತ ಹೇಳಿ ಈ ರೀತಿ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತಾ ಇರೋಂತಹ ಫ್ರಾಕ್ ಹಾಕಿದ್ದಾರೆ. ಬಟ್ ಅದರೊಳಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಅವಳದು ಹಾದ್ವಿಕಾದು ಮಶ್ರೂಮ್ ಕಟ್ ಆಗಿರೋದ್ರಿಂದ ಹೇರ್ ಸ್ಟೈಲ್ ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಹೇರ್ಗೆ ಏನೋ ಒಂದು ಸಣ್ಣ ಕ್ಲಿಪ್ ಹಾಕಿ ಸೊ ಫೇಸಿಗೆ ಮಾತ್ರ ರೆಡಿ ಮಾಡೋಣ ಅಂದರು. ಬಟ್ ಆದರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಆ ಮೇಕ್ ಓವರೇ ಅವ್ರನ್ನ ಕೂರಿಸ್ಕೊಂಡು ಅವಳಿಗೆ ಸ್ವಲ್ಪ ಟಚಪ್ ಮಾಡಿದ್ದಾರೆ ಇವಾಗ. ನಮ್ಮ ಹಾದ್ವಿಕಾಗೆ ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವಳಿಗೆ ಎಷ್ಟು ಮೇಕಪ್ ಮಾಡಿದ್ರೂ ಒಂಥರ ಅವ್ಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ನಮಗೂ ಕೂಡ ಅವಳನ್ನ ಆ ಮೇಕಪ್ಪಲ್ಲಿ ನೋಡ್ತಾ ಇದ್ರೆ ಏನೋ ದೊಡ್ಡ ಹುಡುಗಿ ಥರ ಕಾಣಿಸ್ತಾ ಇದ್ದಾಳೆ. ಸೊ ನಮಗೂ ಖುಷಿ. ಹಾಗಾಗಿ ಅವಳಿಗೆ ಪದೇ ಪದೇ ನಾವು ಆ ಮೇಕ್ ಓವರ್ಗೆ ಡಿಸ್ಟರ್ಬ್ ಮಾಡ್ತಾನೆ ಇದ್ವಿ. ನಮ್ಮ ಹಾದ್ವಿಕಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಇನ್ನೂ ಏನಾದರೂ ಆ್ಯಡ್ ಮಾಡಿ, ಇನ್ನೂ ಏನಾದ್ರೂ ಹೇರ್ ಸ್ಟೈಲ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಸೊ ಅವರು ಕೂಡ ಅಷ್ಟೇ ಪೇಷನ್ಸಿಂದ ಅವಳನ್ನ ರೆಡಿ ಮಾಡ್ತಾ ಇದ್ದಾರೆ. ಚೌಟ್ರಿಯಿಂದ ಕಾಲ್ ಬರ್ತಾನೆ ಇದೆ, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿದೆ. ಯಾಕಂದರೆ 5 o'clock ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದವರು ನಾವಿಗೆ ಈಗ 7 o'clock ಕೂಡ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಕೂಡ ಎಲ್ರಿಗೂ ಸ್ವಲ್ಪ ಬೇಗ ಬೇಗ ಹೋಗಬೇಕು ಅಂತ ಹೇಳಿ ಲಾಸ್ಟ್ ಸ್ವಲ್ಪ ಟಚಪ್ ಮಾಡಿಸ್ತಾ ಇದ್ವಿ. ಅಂದರೆ ಹೇರ್ಗೆ ಕರ್ಲಿ ಮಾಡಿಸಿದ್ರೆ ಫೈನಲಿ ಮುಗೀತು. ಹಾಗಾಗಿ ಅದಷ್ಟನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಹಾದ್ವಿಕಾ ಮತ್ತು ಋಷಿಕಾ, ವೈಶು. ಸೊ ಎಲ್ಲ ಮಕ್ಳುಗಳು ಪುಟ್ಟ ಮಕ್ಳುಗಳು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಅವರು ಹೇರು ತುಂಬ ಅಂದರೆ ನಮ್ಮ ವೈಶು ಹೇರು ತುಂಬ ಕರ್ಲಿ ಇದೆ, ಹಾಗೆ ತುಂಬ ಥಿಕ್ನೆಸ್ ಇದೆ. ಹಾಗಾಗಿ ಅವಳ ಹೇರ್ಗೆ ಸ್ವಲ್ಪ ಕರ್ಲಿ ಮಾಡಿ ಸ್ವಲ್ಪ ಲುಕ್ ವೈಸ್ ಅವಳು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾಳೆ. ನೋಡೋದಕ್ಕೆ ತುಂಬಾ ಚಿಕ್ಕ ಹುಡುಗಿ ಆಗಿದ್ರು ದೊಡ್ಡೋಳ ರೀತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ. ಸೊ ಈ ರೀತಿ ಎಲ್ಲ ಮಕ್ಳುಗಳಿಗೆ ಮೇಕಪ್ಪು ಅಂದರೆ ಸ್ವಲ್ಪ ರೇರು. ಅಂದರೆ ನಾವು ಸಣ್ಣ ಪುಟ್ಟ ಅಂದರೆ ಫಂಕ್ಷನ್ಸ್ಗೆಲ್ಲ ಇಷ್ಟೊಂದೆಲ್ಲ ಅವ್ರುಗಳು ಕೂಡ ಮೇಕಪ್ ಮಾಡಿಸ್ತಾ ಇರಲಿಲ್ಲ. ಸೊ ನಾವುಗಳೇ ಅವ್ರುಗಳಿಗೆ ರೆಡಿ ಮಾಡ್ತಾ ಇದ್ದಿದ್ದು. ಈಗ ನೋಡ್ತಾ ಇದ್ದೀರಲ್ಲ ಕುಮಾರಿ, ಸೊ ಇವಳಿಗೆ ಎಲ್ಲ ರೀತಿಯ ಹೇರ್ ಸ್ಟೈಲ್ಸ್ ಕೂಡ ಬರುತ್ತೆ, ಹಾಗೆ ಮೇಕಪ್ ಸ್ಕಿಲ್ ಕೂಡ ಅವಳಿಗೆ ಇರೋದ್ರಿಂದ ಇವಳೇ ರೆಡಿ ಮಾಡ್ತಾ ಇರ್ತಾಳೆ ಎಲ್ರಿಗೂ. ಬಟ್ ಆದರೆ ಇವಾಗ ಮದುವೆಗೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಇರಲಿ ಅಂತ ಹೇಳಿ ಮೇಕ್ ಓವರ್ ಹತ್ರನೇ ಮಕ್ಳುಗಳಿಗೂ ಕೂಡ ರೆಡಿ ಮಾಡಿಸಿದ್ವಿ. ಎಲ್ರದ್ದು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ಬಟ್ ಹೇರ್ ಸ್ಟೈಲ್ ಸ್ವಲ್ಪ ಪೆಂಡಿಂಗ್ ಇದೆ. ಸ್ವಲ್ಪ ಅವರು ಹೇರ್ ಸ್ಟೈಲ್ ಸ್ವಲ್ಪ ಮುಂದೆ ಫ್ರಂಟಲ್ಲಿ ಸ್ವಲ್ಪ ಹೇರ್ ಸ್ಟೈಲ್ ಸ್ವಲ್ಪ ಬೇರೆ ಬೇರೆ ರೀತಿ ಮಾಡ್ತಾ ಇರೋದ್ರಿಂದ ತುಂಬ ಟೈಮ್ ತೊಗೊಳ್ತಾ ಇದೆ. ಇವರ ಮೇಕಪ್ ಬಗ್ಗೆ ಹೇಳೋದಾದರೆ ತುಂಬಾ ಅಂದರೆ ನಾನು ಹೇಳಬೇಕು ಅಥವಾ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ಅವ್ರು ಮಾಡ್ತಾ ಇರೋ ಮೇಕಪ್ಪು ನಿಜವಾಗ್ಲೂ ಅದು ಮೇಕಪ್ ಥರ ಇರಲಿಲ್ಲ. ಅಂದರೆ ತುಂಬ ಅದು ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ರೀತಿಯೇ ಅವರು ಬೇಸ್ ಹಾಕಿ ಮತ್ತು ಫೌಂಡೇಶನ್ಸ್ ಎಲ್ಲ ನಮ್ಮ ಸ್ಕಿನ್ ಟೋನ್ ಯಾವ ರೀತಿ ಬರುತ್ತೆ ಅದೇ ರೀತಿಯೇ ಮಾಡಿರೋದ್ರಿಂದ ಎಲ್ಲೂ ಕೂಡ ನಮಗೆ ಆ ಒಂದು ಮುಖದಲ್ಲಿ ತುಂಬ ಓವರಾಗಿ ಮೇಕಪ್ ಮಾಡಿರೋದಾಗಿರಲಿ ಅಥವಾ ಅದು ಸ್ವೆಟ್ ಪ್ರೂಫ್ ಮತ್ತು HD ಮೇಕಪ್ ಮಾಡಿದರು. ಅದು ಒಂಥರ ಎಲ್ರಿಗೂ ಕೂಡ ಫೇಸಲ್ಲಿ ಆ ಮೇಕಪ್ ಅನ್ನೋದು ಹೆಚ್ಚು ಎದ್ದು ಕಾಣಿಸ್ತಾ ಇರಲಿಲ್ಲ. ಅಂದರೆ ಸಿಂಪಲ್ಲಾಗಿ ನಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಮೇಕಪ್ ಆಗಿರೋದ್ರಿಂದ ಏನೋ ಒಂದು ರೀತಿ ಎಲ್ರಿಗೂ ಕೂಡ ಖುಷಿ ಆಗ್ತಾಯಿತ್ತು. ನಾನಂತೂ ಮೇಕಪ್ ಮಾಡಿಸ್ಕೊಳ್ಳೋ ಜೊತೆಗೆ ಆವತ್ತಿನ ಆ ಒಂದು ಮೇಕ್ ಓವರ್ ಬಂದು ನಮಗೆಲ್ಲರಿಗೂ ಆ ರೀತಿ ರೆಡಿ ಮಾಡ್ತಾ ಇರೋದು, ಸೊ ಇದನ್ನೇ ನಾವೆಲ್ಲರೂ ಕೂಡ ಖುಷಿಯಲ್ಲಿ ಎಂಜಾಯ್ ಮಾಡ್ತಿದ್ವಿ. ನೋಡಿ ಫ್ರಂಟಲ್ಲಿ ಅದು ಒಂದು ಕರ್ಲಿ ಮಾಡಬೇಕು, ಹಾಗಾಗಿ ಕ್ರಿಂಪಿಂಗ್ ಮಾಡಿ ಹಾಗೆಯೇ ಎರಡೆರಡು ಅವರು ಆ ಕಡೆ ಈ ಕಡೆ ಎರಡೆರಡು ರಬ್ಬರ್ ಬ್ಯಾಂಡ್ ಹಾಕಿರೋದ್ರಿಂದ ಎಲ್ಲರೂ ಒಳ್ಳೆ ಸ್ಕೂಲಿಗೆ ಹೋಗೋ ಮಕ್ಳುಗಳ ರೀತಿ 2 ಜಡೆ ಹಾಕಿರೋ ಥರ ಕಾಣಿಸ್ತಾ ಇತ್ತು. ಸೊ ಅದನ್ನೇ ಕಾಮಿಡಿ ಮಾಡ್ಕೊಂಡು ಎಲ್ಲರೂ ನೋಡಿಕೊಂಡು ನಕ್ಕೊಂಡು ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಎಲ್ಲರಿಗಿಂತ ತುಂಬ ಟೈಮ್ ತೊಗೊಂಡಿದ್ದೆ ನನ್ನ ಸಿಸ್ಟರ್ ಕುಮಾರಿಗೆ. ಯಾಕಂದರೆ ಅವಳದು ಡ್ರೆಸ್ಸು ಒಂದು ಲೆಹೆಂಗಾ ಅವಳು ರೀಸೆಂಟಾಗಿ ಅಂದರೆ ಮದುವೆಗೋಸ್ಕರ ಅದೂ ಪ್ಲ್ಯಾನ್ ಇಲ್ಲದೇ ಸಡನ್ನಾಗಿ ಅವಳು ಒಂದು ರಿಸೆಪ್ಷನ್ 3 days ಇದೆ ಅನ್ನೋ ಹಾಗೆ ಹೋಗಿ ಅವಳು ಪರ್ಚೇಸ್ ಮಾಡಿದ್ಲು. ತುಂಬ ಅದು ಒಂದು ಕಾಸ್ಟ್ಲಿ ಆಗಿರುತ್ತೆ ಮತ್ತು ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಸೊ ಡಿಫ್ರೆಂಟಾಗಿರಲಿ, ಅವಳು ತುಂಬ ಯುನೀಕಾಗಿ ಕಾಣಿಸ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಬೇರೆ ರೀತಿ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಸ್ವಲ್ಪ ಟೈಮ್ ತೊಗೊಂಡು ಅವರು ಮಾಡ್ತಾಯಿದ್ದಾರೆ. ಈಗಾಗಲೇ ತುಂಬ ಟೈಮ್ ಆಗಿದೆ, 7 o'clock ಇದೆ. ಆಗಿರೋದ್ರಿಂದ ಅಲ್ಲಿಂದ ಕಾಲ್ಸ್ ಬರ್ತಾನೆ ಇದೆ, ಬನ್ನಿ ಬೇಗ ಬನ್ನಿ ಗಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ, ಚೌಟ್ರಿಗೆ ಬನ್ನಿ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಸೊ ನಾವೀಗ ಹೊರಡಬೇಕಾಗಿದೆ. ಆದರೆ ಇನ್ನೂ ಸ್ವಲ್ಪ ಹೇರ್ ಸ್ಟೈಲ್ ಪೆಂಡಿಂಗ್ ಇರೋದ್ರಿಂದ ಅದು ಮಾಡ್ತಾನೆ ಇದ್ದಾರೆ. ಇದು ಮುಗಿದೇ ಇರೋ ಕತೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ನಮ್ಮ ಅಡುಗೆ ಮನೇನ ಮೇಕಪ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮಗೆ ಕಾಫಿ ಕುಡಿಯೋದಕ್ಕೂ ಕೂಡ ಅಲ್ಲಿ ಸ್ಪೇಸ್ ಸಿಗ್ತಾ ಇಲ್ಲ. ಈಗ ಕಾಫಿ ಆಗಲಿ ಟೀ ಆಗಲಿ ಏನು ಬೇಡಪ್ಪ, ಮೊದಲು ನಾವೆಲ್ಲರೂ ರೆಡಿಯಾಗಿ ಚೌಟ್ರಿಗೆ ಹೋದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ
ಅಮ್ಮ ಅಂತೂ ಬೇಗ ಬೇಗ ಅಂತ ಹೇಳಿ ಅವರೇನೆ ತುಂಬ ಗಡಿಬಿಡಿ ಮಾಡ್ತಾ ಇದ್ದಾರೆ. ನಡೀರಿ ನಡೀರಿ ಬೇಗ ರೆಡಿಯಾಗಿ ಹೋಗೋಣ ಹೋಗೋಣ ಅಂತ. ಅಮ್ಮ ಹುಟ್ಟಿರೋ ಸ್ಯಾರಿ ಬಂದು ಗ್ರೀನ್ ಕಲರ್ ಮಾವಿನಕಾಯಿ ಬಾರ್ಡ್ರ್ ಇರುವಂತಹ ಸ್ಯಾರಿ. ಇದನ್ನು ನಾವು KSICನಲ್ಲಿ ಅದನ್ನು ತೊಗೊಂಡು ಬಂದಿದ್ದು. ನನ್ನ ಬ್ರದರ್ ಅವರಿಗೆ ಅಂತಲೇ ಕೊಡಿಸಿರೋದು, ಈ ಮದುವೆಗೋಸ್ಕರನೇ ಅಂತ ಹೇಳಿ ಅವ್ರಿಗೆ ಅವ್ರು ಇಷ್ಟಪಡ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿ. ಹೀಗೆ ಒಂದಿನ ಪ್ಲ್ಯಾನ್ ಮಾಡಿ ಎಲ್ಲರೂ ಕೂಡ ಹೋಗಿದ್ವಿ. ಸೊ ಅವ್ರಿಗೆ ಈ ಒಂದು ಬಾಟಲ್ ಗ್ರೀನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಸೊ ಬೆಳಗ್ಗೆನೂ ಕೂಡ ಅವರು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕಿದ್ದಾರೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ನಾವೆಲ್ಲರೂ ಹಾಕಿರುವಂತಹ ಸ್ಯಾರಿ ಬಂದು ಎಲ್ಲ ನಮ್ಮ ಸ್ಯಾರಿಗಳನ್ನೇ. ಸೊ ನಮ್ಮ ಸ್ಯಾರಿಗಳಲ್ಲಿ ಅಂದರೆ ಇದು ರಿಸೆಪ್ಷನ್ಗೆ ಮ್ಯಾಚ್ ಆಗುವಂತಹ ಸ್ಯಾರಿಗಳನ್ನ ನಾವೆಲ್ಲರೂ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಎಲ್ರಿಗೂ ಸ್ಯಾರಿ ಡ್ರೇಪಿಂಗ್ ಬಂದು ಆಫ್ ಸ್ಯಾರಿ ಹಾಕಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಬಟ್ ಆದರೆ ಟೈಮ್ ಇರಲಿಲ್ಲ. ಆಫ್ ಸ್ಯಾರಿ ಹಾಕೋದು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಸುತ್ತ ನೆರಿಗೆ ಬಂದು ಆ ಸ್ಯಾರಿನ ಅವರು ಉಡಿಸ್ಬೇಕಾಗತ್ತೆ. ಸೊ ಅದಕ್ಕೆ ತುಂಬ ಟೈಮ್ ಬೇಕು ಅಂತ ಹೇಳಿ ಕೂಡ ಅವರು ಇಲ್ಲ ಬೇಗ ಬೇಗ ಉಡಿಸ್ಬೇಕು, ಹಾಗಾಗಿ ಟೈಮ್ ಇಲ್ಲ ಬೇಡ ಅಂತ ಹೇಳಿದ್ರು. ಸೊ ಇವ್ರಿಗೂ ಕೂಡ ಯಾರೂ ಆಯಿತು ಬೇಡ ಬಿಡಿ ಹಾಗೆಯೇ ರೆಡಿ ಮಾಡಿ ಅಂತ ಹೇಳಿ ಎಲ್ಲರೂ ನಾರ್ಮಲ್ ಸ್ಯಾರಿನೇ ಕೂಡ ಹಾಕ್ಸ್ಕೊಂಡಿದ್ದಾರೆ. ಬಟ್ ನನಗೆ ಹಾಫ್ ಸ್ಯಾರಿನೇ ಹಾಕಿ, ಯಾಕಂದರೆ ಹಾಫ್ ಸ್ಯಾರಿ ನನಗೆ ತುಂಬ ಇಷ್ಟ ಇದೆ. ಸೊ ನಾನು ಅದನ್ನು ಹಾಕಲೇಬೇಕು ಅಂತ ಹೇಳಿದ್ದೆ. ಜೊತೆಗೆ ಹಾಫ್ ಸ್ಯಾರಿ ಹಾಕ್ತೀವಿ ಅಂತ ಕೂಡ ನಾನು ಎಲ್ರಿಗೂ ಹೇಳಿಬಿಟ್ಟಿದ್ದೆ. ಹಾಗಾಗಿ ನನಗಂತೂ ಹಾಫ್ ಸ್ಯಾರಿ ಬೇಕೇ ಬೇಕು ಅಂತ ಹೇಳಿ ಅವ್ರ ಹತ್ರ ಉಡಿಸ್ಕೊಂಡೆ. ಬಟ್ ಚೆನ್ನಾಗಿ ಬಂದಿದೆ. ನೋಡೋಣ ಮದುವೆ ಮನೆಗೆ ಹೋದಾಗ ಎಲ್ಲರೂ ಅದಕ್ಕೆ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಅವರು ಹೇಗೆಲ್ಲ ಕಮೆಂಟ್ಸ್ ಮಾಡ್ತಾರೆ ಅಂತ. ಬಟ್ ನನ್ನ ಸ್ಯಾರಿ ಬಂದು ಇದು 19,000ದು ಇದು ಟಿಶ್ಯೂ ಸ್ಯಾರಿ ಅಂತ ಹೇಳಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ರಿಸೆಪ್ಷನ್ಸ್ಗೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ ಶಿವಕುಮಾರ್ ಸ್ಯಾರಿ ಸೆಂಟರ್ ಅಂತ ಹೇಳಿ ಕುವೆಂಪು ನಗರ ಡಿಪೋ ಹತ್ರ ಅವ್ರದ್ದು ಒಂದು ಸ್ಯಾರಿ ಸೆಂಟರ್ ಇದೆ. ಸೊ ಇವರು ರಾಮನಗರದಿಂದ ಅವರು ಸ್ಯಾರಿನ ಅವರು ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗುವಂಥ ಒಂದು ಸ್ಯಾರಿದು ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ಅವರು ತರಿಸ್ಕೊಂಡು ಇಲ್ಲಿ ಅವರು ಮಾರಾಟ ಮಾಡ್ತಾರೆ. ಸೊ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಅವ್ರದ್ದು ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಯಾರಿ ಇದು ತುಂಬ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯೂಶ್ವಲಿ ಇದು ನನ್ನ ಅಕ್ಕನ ಸ್ಯಾರಿ. ಅಕ್ಕ ಅವರು ನಮ್ಮ ವಿಜಯಕ್ಕ ಅವ್ರ ಮಗಳು ಮೇಘನ್ ಮದುವೆನಲ್ಲಿ ಈ ಸ್ಯಾರಿನ ಅವ್ರು ಪರ್ಚೇಸ್ ಮಾಡಿದ್ದು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ ಅವಳು ನನಗೆ ಇದು ಮ್ಯಾಚ್ ಆಗುತ್ತೆ, ನೀನು ಉಟ್ಕೋ ಈ ರೀತಿ ರಿಸೆಪ್ಷನ್ಸ್ಗೆ ಅಂತ ಹೇಳಿದ್ರು. ಹಾಗಾಗಿ ಆ ಸ್ಯಾರಿ ನಾನು ಹಾಕ್ಕೊಂಡೆ. ನೋಡಿ ಹೊರಗಡೆ ನನ್ನ ಬ್ರದರ್ ನಾಗೇಶ್ ವೆಯ್ಟ್ ಮಾಡ್ತಾ ಇದ್ದಾನೆ, ಯಾಕಂದರೆ ಟೈಮ್ ಆಗಿದೆ, ಕತ್ಲೆ ಆಗಿದೆ. ಸೊ ಎಲ್ಲರೂ ಹೊರಡಬೇಕು ಬನ್ನಿ ಬನ್ನಿ ಅಂತ ಅವ್ರು ಕರೀತಾ ಇದ್ದಾರೆ. ಬಟ್ ಆದರೆ ನಾವು ಯಾರೂ ಇನ್ನೂ ಕೂಡ ನಮ್ಮದು ಮೇಕಪ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ನಾವಿನ್ನೂ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಹೇರ್ ಸ್ಟೈಲ್ ಇನ್ನೂ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಸ್ವಲ್ಪನೇ ಅಂದರೆ ಲಾಸ್ಟು ಟಚಪ್ ಮಾಡಬೇಕಾಗಿದೆ, ಫ್ರಂಟ್ ಲುಕ್ ಕೊಡಬೇಕು ಅವರು. ಸೊ ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಆದರೆ ನನ್ನ ಬ್ರದರ್ ಪಾಪು ದುವಿತಂತೂ ಅವನು ತುಂಬ ಹೊತ್ತಿಂದ ಕಾಯ್ತಾ ಇದ್ದಾನೆ. ಹಾಗಾಗಿ ಅವ್ನು ಬಂದು ಬಾಗಿಲ ಹತ್ರ ನಿಂತ್ಕೊಂಡು ಅತ್ತೆ ಆಯಿತಾ ಮುಗೀತಾ ಬನ್ನಿ ಅಮ್ಮ ಬನ್ನಿ ಅಂತ ಹೇಳಿ ನಂದಿತನ ಹತ್ರ ಅವನು ಗೋಳಾಡ್ತಿದ್ದಾನೆ, ಬೇಗ ಹೋಗೋಣ ಬನ್ನಿ ಬನ್ನಿ ಅಂತ. ಯಾಕಂದರೆ ಅಲ್ಲಿ ಚೌಟ್ರಿ ಹತ್ರ ಹೋಗಬೇಕು, ಅವನು ಅದನ್ನೆಲ್ಲ ನೋಡಬೇಕು ಅನ್ನೋ ಫುಲ್ ಕ್ಯೂರಿಯಾಸಿಟಿನಲ್ಲಿ ಕಾಯ್ತಾ ಇದ್ದಾನೆ. ಬಟ್ ಆದರೆ ನಾವು ಯಾರೂ ಹೋಗೋದಕ್ಕೆ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ನಾವು ಅವ್ರನ್ನ ಕಾಯಿಸ್ತಾನೆ ಇದ್ದೀವಿ. ಪಾಪ ಅವನು ಅಂತೂ ತುಂಬ ಬೇಜಾರು ಮಾಡಿಕೊಂಡು ಅಳೋದಕ್ಕೆ ಶುರು ಮಾಡಿಕೊಂಡ. ಬನ್ನಿ ಹೋಗೋಣ ಅತ್ತೆ ಬನ್ನಿ ಅಂತ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾನೆ. ಹಾಗೆ ನನ್ನ ನಂದಿತಾ ಹುಟ್ಟಿರೋ ಈ ಸ್ಯಾರಿ ಬಂದು ಅವರ ಎಂಗೇಜ್ಮೆಂಟ್ ಸ್ಯಾರಿ, ಅದು ಗ್ರೀನ್ ಕಲರ್ ಎಂಗೇಜ್ಮೆಂಟ್ ಸ್ಯಾರಿ ಅವಳು ಹಾಕಿರೋದು. ಹಾಗೆ ಕೋಮ್ಲಾ ಇವಳು ಹಾಕಿರೋ ಸ್ಯಾರಿ ಬಂದು ನನ್ನ ಬ್ರದರ್ ನಾಗೇಶ್ ಮದುವೆನಲ್ಲಿ ಅವಳು ತೊಗೊಂಡಿದ್ದು. ಅದು ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ಸ್ಯಾರಿ ತುಂಬ ಚೆನ್ನಾಗಿದೆ. ಸೊ ಇದನ್ನೇ ರಿಸೆಪ್ಷನ್ಗೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ಲು. ಸೊ ಓಕೆ ಎಲ್ಲರಿಗೂ ಚೆನ್ನಾಗಿದೆ ಅದು ಅಂತ ಹೇಳಿ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಅವಳು ಅದನ್ನು ಹಾಕಿದ್ಲು. ಕುಮಾರಿ ಬಂದು ನಿಮಗೆಲ್ರಿಗೂ ಗೊತ್ತಿದೆ, ಅವಳು ಲೆಹಂಗಾ ಹಾಕ್ತೀನಿ ಅಂತ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಅವಳು ರೆಡಿ ಲೆಹಂಗಾನೇ ತೊಗೊಂಡು ಅಂದರೆ ಸೆಮಿ ಸ್ಟಿಚ್ ತೊಗೊಂಡು ಅದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ಲು. ಸೊ ನಮ್ಮ ಇಲ್ಲಿ ಇನ್ನೊಬ್ಬರು ರಶ್ಮಿ ಇದ್ದಾರೆ ನೋಡಿ, ಆ ರಶ್ಮಿ ಸ್ಯಾರಿ ಬಂದು ಈಗ ರೀಸೆಂಟಾಗಿ ನಮ್ಮನೆ ಸತ್ಯನಾರಾಯಣ ಪೂಜೆ ಆಯ್ತಲ್ಲ, ಸೊ ಸತ್ಯನಾರಾಯಣ ಪೂಜೆಗೆ ದೇವರಿಗೆ ಉಡಿಸಿರುವಂಥ ಸ್ಯಾರಿ, ಅದು ತುಂಬ ಗ್ರ್ಯಾಂಡ್ ಆಗಿದೆ. ಇದನ್ನು ನಾವು ಕರ್ನಾಟಕ ಸ್ಯಾರಿನಲ್ಲಿ ತೊಗೊಂಡಿದ್ದು. ಸೊ ಅದೇ ಸ್ಯಾರಿ ಅವಳು ಹುಟ್ಟಿರೋದು ಇವಾಗ. ಸೊ ರಿಸೆಪ್ಷನ್ಗೆ ಅದು ಸ್ವಲ್ಪ ಅಂದರೆ ಮರೂನ್ ಮತ್ತು ಗೋಲ್ಡು ಮಿಕ್ಸ್ ಇರುವಂಥ ಸ್ಯಾರಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಕಂಪ್ಲೀಟಾಗಿ ಫೈನಲಿ ಎಲ್ಲರದ್ದು ಕೂಡ ರೆಡಿ ಆಯಿತು. ಸೊ ಕಂಪ್ಲೀಟ್ ಮೇಕಪ್ ಮುಗಿದ್ಮೇಲೆ ಒಂದು ಸೆಲ್ಫಿ ತೊಗೊಂಡ್ವಿ. ಸೊ ಎಲ್ಲರ ಲುಕ್ಕು ಹೀಗಿದೆ. ಸೊ ಮೇಕಪ್ ಆದಮೇಲೆ ಎಲ್ಲರೂ ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಲ್ಲ. ನಾವೆಲ್ಲರೂ ನಿಜವಾಗ್ಲೂ ಒಂದು ರೀತಿಯಲ್ಲಿ ಒಂದೇ ಥರ ಬಂದಿದೆ. ಸೊ ನಾವು 5 ಜನನೂ ಒಂದೇ ರೀತಿಯಲ್ಲಿ ಮೇಕಪ್ ಮಾಡಿರೋದು ಮತ್ತು ಒಂದೇ ಥರ ಜ್ಯುವೆಲರಿ ಕೂಡ ಮ್ಯಾಚ್ ಮಾಡೋ ರೀತಿ ನಾವೆಲ್ಲರೂ ಸೆಲೆಕ್ಟ್ ಮಾಡಿದ್ವಿ. ಸೊ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈಗ ನಾವು ಚೌಟ್ರಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ.
ಈಗ ನೀವು ನೋಡ್ತಾ ಇರೋದು ನಮ್ಮ ಐ ಟಿ ಕನ್ವೆನ್ಷನ್ ಹಾಲ್. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಈ ಒಂದು ಚೌಟ್ರಿ. ಆ ನೈಟಲ್ಲಿ ಆ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ತುಂಬ ರಿಚ್ ಆಗಿ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ತುಂಬ ಚೆನ್ನಾಗಿ ಅದು ಫ್ರಂಟಿಂದ ನಾನು ನಿಮಗೆ ವಿಡಿಯೋಸ್ನ ಕವರ್ ಮಾಡಿರೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಈಗ ಒಂದು ಚೌಟ್ರಿ ಹಾಲ್ ಮತ್ತು ಅದ್ರ ಪಕ್ಕದಲ್ಲಿನೇ ರೂಮ್ಸ್ ಇರುವಂತಹ ಆ ಒಂದು ಬ್ಲಾಕ್ ಇದೆ. ಸೊ ಮಧ್ಯದಲ್ಲಿ ದೊಡ್ಡದಾಗಿರುವಂಥ ಲಾನ್ ಇದೆ. ಈ ಲಾನಲ್ಲಿ ಪ್ರತಿಯೊಬ್ಬರೂ ಕೂಡ ನಾವಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ. ಬಟ್ ಆ ಲಾನ್ ತುಂಬ ಚೆನ್ನಾಗಿರೋದ್ರಿಂದನೇ ನಮ್ಮೆಲ್ಲರಿಗೂ ಕೂಡ ಆ ಫೋಟೋಸ್ನ ಒಂದು ಫೋಟೋ ಸೆಷನ್ಸ್ನ ಇದೇ ಪ್ಲೇಸಲ್ಲಿ ಮಾಡಬೇಕು ಅಂತ ಹೇಳಿ ಕ್ಯಾಮ್ರಾಮನ್ಸ್ ಕೂಡ ಎಲ್ಲರೂ ಇಲ್ಲೇ ಬಂದು ನಮ್ಗಳಿಗೆ ಫೋಟೋಶೂಟ್ ಮಾಡ್ತಾಯಿದ್ರು. ಸೊ ಫ್ಯಾಮಿಲಿ ಫೋಟೋಶೂಟು ಮತ್ತು ಸಿಸ್ಟರ್ಸ್ ಎಲ್ಲರೂ ಕೂಡ ನಿಂತ್ಕೊಂಡು ಫೋಟೋಸ್ ಎಲ್ಲ ಒಂದಷ್ಟು ತೆಗೆಸ್ಕೊಂಡ್ವಿ. ಸೊ ಇನ್ನು ಚೌಟ್ರಿಗೆ ಜನ ಬರ್ತಾನೆ ಇದ್ದಾರೆ. ಸ್ಟೇಜಲ್ಲಿ ನಮ್ಮ ಬನ್ನೂರು ಅಂದರೆ ನಮ್ಮ ದೊಡ್ಡಮ್ಮನ ಮಗ ಪ್ರಕಾಶನ ಅಂತ ಇದ್ದಾರೆ. ಅವರ ಮಕ್ಕಳು ಪ್ರಫುಲ್ಲ ಮತ್ತು ಬಂಟಿ, ಇವರಿಬ್ಬರು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ಆ ಗ್ಯಾಪಲ್ಲಿ ಕೂಡ ಸ್ಟೇಜಲ್ಲಿ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನಡೀತು. ಸೊ ಇದನ್ನು ಕವರ್ ಮಾಡಿಕೊಂಡು ನಾನು ವಿಡಿಯೋನ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೋಡಿ. ಹಾಗೆ ಆ ಮಕ್ಕಳಿಬ್ರು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದ್ರ ಜೊತೆಲಿ ನನ್ನ ಬ್ರದರ್ ಇದ್ದಾರೆ, ಅಂದರೆ ನಮ್ಮ ದೊಡ್ಡಮ್ಮನ ಮಗ ಪ್ರಕಾಶ್ ಇದ್ದಾರಲ್ಲ, ನಮ್ಮ ಪ್ರಕಾಶ್ ಅಣ್ಣ ಏನು ಮಾಡ್ತಾರೆ ಅಂದರೆ ಇವಾಗ ಅವ್ರ ಮಕ್ಳುಗಳ ಜೊತೆ ಕೂಡ ಅವರು ಕೂಡ ಡ್ಯಾನ್ಸ್ ಸ್ಟೆಪ್ ಹಾಕ್ತಾಯಿದ್ದಾರೆ. ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಹೇಗಿದೆ ಅಂತ ನೋಡಿ. ನಂತರ ಸುಮಾರು 11 ಆಯಿತು. ಸೊ ಈ 11 ಕೂಡ ಇನ್ನೂ ಎಲ್ಲರೂ ಕೂಡ ಫೋಟೋ ಸೆಷನ್ಸು, ಫೋಟೋ ತೆಗೆಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಇದ್ದಾರೆ. ಸೊ ಆ ಒಂದು ಆ ಚೌಟ್ರಿಯ ಮುಂದೆ ಇರುವಂತಹ ಎಲ್ಲ ಕಡೆ ಕೂಡ ಫೋಟೋಶೂಟ್ಗೆ ತುಂಬ ಮಾಡಿಸಿರುವಂತಹ ಜಾಗಗಳಿರೋದ್ರಿಂದ ಯಾರು ಕೂಡ ನಾವು ಅಂದರೆ ಬಂದಿರೋ ರಿಲೇಟಿವ್ಸ್ನ ಮಾತಾಡ್ಸೋದಾಗಲಿ, ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಾಗಿರಲಿ, ಅಥವಾ ನಾವುಗಳು ಸ್ಟೇಜ್ ಹತ್ರ ಫೋಟೋಸ್ ತೆಗೆಸ್ಕೊಳ್ಳೋದಾಗಿರಲಿ, ಅಥವಾ ಬಂದಿರುವಂಥ ತುಂಬ ಹತ್ರ ರಿಲೇಟಿವ್ಸ್ಗಳನ್ನ ಮಾತಾಡ್ಸೋದಕ್ಕೂ ನಾವು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ. ಯಾಕಂದರೆ ಇಲ್ಲಿ ಈ ಪ್ಲೇಸೇ ನಮ್ಮನ್ನೆಲ್ಲರನ್ನೂ ಆ ಒಂದು ಅಂದರೆ ತುಂಬ ಅಟ್ರಾಕ್ಷನ್ ಮಾಡ್ತಾಯಿತ್ತು, ಅಂದರೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಸೊ ಎಲ್ಲರೂ ಕೂಡ ಹೋಗಿ ಆ ಫೋಟೋಸ್ ತೆಗೆಸ್ಕೊಳ್ಳೋದು, ಆ ಗಿಡಗಳ ಮಧ್ಯ, ಆ ಪಾರ್ಕ್ ಥರ ಅಲ್ಲಿ, ಮತ್ತು ಈ ಥರ ತುಂಬ ಪ್ಲೇಸಸ್ ಇದೆ ಅಲ್ಲಿ. ಸೊ ಎಲ್ಲ ಕಡೆಯೂ ಕೂಡ ನಾವೆಲ್ಲರೂ ಫೋಟೋಸ್ ತೆಗೆಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ವಿ. ಸೊ ಎಲ್ಲರೂ ಆಮೇಲೆ ಬಂದು ಕೇಳ್ತಾಯಿದ್ರು, ಅಯ್ಯೋ ನಮಗೆ ನೀವು ಕಾಣಿಸ್ಲಿಲ್ಲ, ಎಲ್ಲಿದ್ರಿ ಅಂತೆಲ್ಲ ಕೇಳ್ತಾಯಿದ್ರು. ಅಷ್ಟು ಕೂಡ ಎಲ್ಲರೂ ಫೋಟೋಸ್ ಮೇಲೆ ತುಂಬ ಕ್ರೇಜಿಂದ ಫೋಟೋಸ್ ತೆಗೆಸ್ಕೊಳ್ತಾನೇ ಇದ್ದೀವಿ. ಈಗ ಸುಮಾರು ಒಂದು 11:30 ಆಗಿದೆ. ಸೊ ಆದರೂ ಕೂಡ ಚೌಟ್ರಿನಲ್ಲಿ ತುಂಬ ಜನ ಇನ್ನೂ ಹಾಗೇ ಇದ್ದಾರೆ. ಸೊ ಎಲ್ಲರೂ ನಿಯರ್ ಅಲ್ಲೇ ಇರೋದ್ರಿಂದ ನಮ್ಗಳಿಗಂತೂ ಅಂದರೆ ನಮ್ಮ ಮನೆ ಬಂದು ಅಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ, ಜೊತೆಗೆ ಮೆಲ್ಲಳ್ಳಿ ಮನೆಯೂ ಕೂಡ ತುಂಬ ಹತ್ರನೇ ಇರೋದ್ರಿಂದ ಯಾರು ಕೂಡ ಮನೆವರೆಗೂ ಹೋಗಿಲ್ಲ ಅನ್ಕೋತೀನಿ. ಎಲ್ಲರೂ ಕೂಡ ಚೌಟ್ರಿನಲ್ಲೇ ಉಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಬೆಳಗ್ಗೆಗೆ ಹೇಗೆಲ್ಲ ರೆಡಿ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ಮಾತಾಡಿಕೊಂಡು 12 ಆದರೂ ಎಲ್ಲರೂ ಅಲ್ಲೇ ಇದ್ವಿ. ಸೊ ಇದು ಫೈನಲಿ ಲಾಸ್ಟಲ್ಲಿ ಎಲ್ಲರೂ ತೆಗೆಸ್ಕೊಂಡಿರುವಂತಹ ಗ್ರೂಪ್ ಫೋಟೋ. ಫೈನಲಿ ನನ್ನ ಲುಕ್ ಹೇಗಿತ್ತು ಅಂದರೆ ಆಫ್ ಸ್ಯಾರಿನಲ್ಲಿ ಈ ರೀತಿ ಡಿಫ್ರೆಂಟ್ ಲುಕ್ಕಲ್ಲಿ ನಾನು ಕಾಣಿಸ್ಕೊಂಡೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಲ್ಲರೂ, ನೀವೆಲ್ಲ ಸಿಸ್ಟರ್ಸು ಮತ್ತು ನಿನ್ನ ಬ್ರದರ್ ಮಿಸ್ಸಸ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು. ಸೊ ಫೈನಲಿ 12 ಆಯಿತು. ಒಟ್ಟಿಗೆ ಎಲ್ಲರೂ ಹೋಗಿ ಊಟ ಮುಗಿಸ್ಕೊಂಡ್ವಿ. ಊಟ ಆದಮೇಲೆ ಮತ್ತೆ ಇನ್ನೊಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ನನ್ನ ಕಂಪ್ಲೀಟ್ ರಿಸೆಪ್ಷನ್ಗೆ ನಾವೆಲ್ಲರೂ ಹೇಗೆ ರೆಡಿ ಆಗಿದ್ವಿ ಮತ್ತು ರಿಸೆಪ್ಷನ್ ಕಂಪ್ಲೀಟ್ ಸ್ಟೋರಿನ ನಾನಿವತ್ತು ಅಪ್ಲೋಡ್ ಮಾಡಿದ್ದೀನಿ. ಸೊ ನಂತರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಧಾರ ಮುಹೂರ್ತ ಅಂದರೆ ಮದುವೆ ಕಂಪ್ಲೀಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ವ್ಲಾಗಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. 1 4 3 go